ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಸಿರಿ ಬೇಬಿ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡ್ತಿದ್ದಾಗಲೇ ಅಂದ್ಕೊಂಡಿರ್ತೀರಾ ಏನಿದು ಮ್ಯಾಜಿಕಲ್ ಬಾಕ್ಸ್ ಅಂತ ಹೇಳಿ. ಎಸ್, ಇವಾಗ ತುಂಬ ವೈರಲ್ ಆಗಿದೆ ಈ ಒಂದು ವುಡನ್ ಮ್ಯಾಜಿಕಲ್ ಬಾಕ್ಸ್. ಏನು ಅದು ಅಂದರೆ 1,00,000 ಮನಿ ಸೇವ್ ಮಾಡೋಂತಹ ಈ ಒಂದು ಬಾಕ್ಸ್. ಏನಿದು 1,00,000 ರೂಪೀಸ್ ಅಮೌಂಟ್ ಅಂತ ಅಂದ್ಕೊತಾ ಇರ್ಬೋದು. ಎಸ್, 1,00,000 ರೂಪೀಸ್ ಅಮೌಂಟ್ ಸಿಗುತ್ತೆ, ಬಟ್ ಖಂಡಿತವಾಗ್ಲೂ ಯಾರೂ ಬಂದು ಕೊಡೋದಿಲ್ಲ, ಅಥವಾ ಈ ಮ್ಯಾಜಿಕಲ್ ಬಾಕ್ಸ್ ಏನಿದೆ ಅದು ಕೊಡೋದಿಲ್ಲ. ನಾವು ಆ ಬಾಕ್ಸಲ್ಲಿ ಅಮೌಂಟ್ನ ಹಾಕಿ ಸೇವ್ ಮಾಡಿದ್ರೆ ನಮಗೆ ಆ ಅಮೌಂಟ್ ಸಿಗುತ್ತೆ. ನಾನು ಈ ಒಂದು ಪ್ರಾಡಕ್ಟ್ನ ನಾನು ಮೀಶೋನಲ್ಲಿ ಆರ್ಡರ್ ಮಾಡಿ ತರಿಸಿದ್ದೆ. ಮೀಶೋನಲ್ಲಿ ಕಮ್ಮಿ ಅನಿಸುತ್ತೆ ಕಂಪೇರ್ ಟು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಿಗೆ ನೋಡೋದಾದರೆ. ಈ ಒಂದು ಬಾಕ್ಸ್ ನನಗೆ 300 ಆ್ಯಂಡ್ ಸಮಥಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಆ್ಯಂಡ್ ಇದೇ ಪ್ರಾಡಕ್ಟೇ ಅಮೆಝಾನಲ್ಲಿ ತುಂಬ ಚಿಕ್ಕದು ಕೂಡ ಇದೆ, 440 ರೂಪೀಸ್ ಸಮಥಿಂಗ್ ಇದೆ, ತುಂಬ ಕಾಸ್ಟ್ಲಿ ಅಂತ ಅನಿಸುತ್ತೆ. ಆ್ಯಂಡ್ ನಾವು ಮನಿ ಸೇವ್ ಮಾಡೋದಕ್ಕೆ ಇದರಲ್ಲೇ ಸೇವ್ ಮಾಡಬೇಕಾ ಅನ್ನೋದಾಯ್ತಂದರೆ ಎಸ್. ಯಾಕೆ ಅಂತಂದರೆ ಅಕೌಂಟಲ್ಲಿ ಇಟ್ಟಿರೋಂಥ ಅಮೌಂಟ್ ಏನಾಗುತ್ತೆ ಅಂತಂದರೆ, ಈಗ ಅಕೌಂಟಲ್ಲಿ ಅಮೌಂಟ್ ಇಟ್ಟಿರ್ತೀವಿ, ನಾವು ಏನಾದರೂ ಒಂದು ಶಾಪಿಂಗ್ ಮಾಡಬೇಕು, ಏನಾದರೂ ಒಂದು ಥಿಂಗ್ಸ್ನ ತೊಗೊಳ್ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ನಾವು ತೊಗೊಂಡು ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಆ ಅಮೌಂಟು ಲೈಕ್ 1,00,000 ರೂಪೀಸ್ ಅಮೌಂಟ್ ಸೇವ್ ಮಾಡಬೇಕಂತ ಇರ್ತೀವಿ. ಆ ಅಮೌಂಟ್ ಒಂದು 50,000 60,000 ಅಥವಾ ಒಂದು 80,000 ಆಯಿತು ಅಂತ ಅಂದಿದ ತಕ್ಷಣ ಮತ್ತೆ ಅದರಲ್ಲಿ ಲೆಸ್ ಆಗ್ತಾನೆ ಇರುತ್ತೆ, ಬಿಕಾಸ್ ನಾವು ತೊಗೊಂಡು ಖರ್ಚು ಮಾಡ್ತಾನೆ ಇರ್ತೀವಿ. ಆ್ಯಂಡ್ ಅದೇ ಒಂದು ಈ ಹುಂಡಿ ಡಬ್ಬದಲ್ಲಿ ತೊಗೊಂಡು ಮಾಡೋದಾಯ್ತು ಅಂದರೆ ಅದನ್ನು ಕೂಡ ಅಷ್ಟೇ, ನಾವು ಎಷ್ಟು ಹಾಕಿದ್ದೀವಿ ಅಂತೇಳಿ ಕೌಂಟಿಂಗ್ ಇರೋದಿಲ್ಲ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಸೊ ಅಷ್ಟೊಂದು ಆಗ್ಬಿಟ್ಟಿದೆಯೇನೋ, ಆಲ್ಮೋಸ್ಟ್ ಅಮೌಂಟ್ ಫಿಲ್ ಆಗಿದೆ ಅನಿಸುತ್ತೆ, ನಾವು ಅದನ್ನು ಓಪನ್ ಮಾಡೋಣ ಅಂತೇಳಿ ಓಪನ್ ಮಾಡ್ತೀವಿ. ಬಟ್ ಈ ಒಂದು ವುಡನ್ ಬಾಕ್ಸ್ನ ಯೂಸ್ ಮಾಡಿ ನಾವು ಮನಿನ ಸೇವ್ ಮಾಡೋದ್ರಿಂದ ಏನು ಬೆನಿಫಿಟ್ಟು ಅಂದರೆ, ಕರೆಕ್ಟಾಗಿ ಕ್ಲಾರಿಫೈ ಆಗಿ ಮೆನ್ಷನ್ ಮಾಡಿರ್ತಾರೆ. ಆ ಮೆನ್ಷನ್ ಮಾಡಿರೋ ಅಮೌಂಟ್ಗಳನ್ನೆಲ್ಲ ನಾವು ಮನಿನ ಹಾಕ್ಬಿಟ್ಟು ಸ್ಕ್ರ್ಯಾಚ್ ಮಾಡಿ ನಾವು ಮನಿನ ಸೇವ್ ಮಾಡೋದ್ರಿಂದ ಕಂಪ್ಲೀಟಾಗಿ ನಮ್ಮ ಹತ್ರ ಎಷ್ಟು ಮನಿ ಸೇವ್ ಆಗ್ತಿದೆ ಅಂತೇಳಿ ಗೊತ್ತಾಗುತ್ತೆ. ನನಗೆ ಪರ್ಸ್ನಲ್ಲಾಗಿ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು, ಬಿಕಾಸ್ ಮನಿ ಸೇವ್ ಮಾಡೋದಕ್ಕೆ ಬೆಸ್ಟ್ ಅಂತೇಳಿ ಹೇಳ್ಬೋದು. ವುಡನ್ದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಏನಂದರೆ ಇದ್ರ ಮೇಲೆ 500 100 200 ಅಂತೇಳಿ ಮೆನ್ಷನ್ ಮಾಡಿರ್ತಾರೆ. ಕಂಪ್ಲೀಟಾಗಿ ಈ ಸೈಡ್ ಫುಲ್ಲು ನಾನು ಎಲ್ಲ ಕೌಂಟ್ ಮಾಡಿ ಚೆಕ್ ಮಾಡಿದೆ. ಸೊ ಕಂಪ್ಲೀಟಾಗಿ ನೋಡೋದಾದರೆ 50,000 ಮನಿ ಸೇವ್ ಆಗುತ್ತೆ. ಆ್ಯಂಡ್ ಈ ಸೈಡು ನೋಡಿದ್ರೆ 50,000 ಮನಿ ಸೇವ್ ಆಗುತ್ತೆ. ಸೊ ಕಂಪ್ಲೀಟಾಗಿ ನಾವು ಈ ಒಂದು ಬಾಕ್ಸಲ್ಲಿ 2 ಸೈಡ್ ಕೂಡ ಮನಿನ ಸೇವ್ ಮಾಡಿಬಿಟ್ಟು ಆ ಮನಿ ಮೇಲೆ ನಾವು ಈಗ 500 ರೂಪೀಸ್ ಅಮೌಂಟ್ ಹಾಕಿದ್ರೆ ಅದ್ರ ಮೇಲೆ ಒಂದು ಸ್ಕ್ರ್ಯಾಚ್ ಮಾಡಬೇಕು. ಆ್ಯಂಡ್ 100 ರೂಪೀಸ್ ಹಾಕಿದ್ರೆ ಅದ್ರ ಮೇಲೆ ಮಾರ್ಕ್ ಮಾಡಬೇಕು. ಹಾಗೆ 200 ರೂಪೀಸ್ ಹಾಕಿದ್ರೆ ಅದ್ರ ಮೇಲೆ ಕೂಡ ಒಂದು ಮಾರ್ಕ್ ಮಾಡಬೇಕು. ಇದೇ ಥರ ಕಂಪ್ಲೀಟಾಗಿ ನಾವು ಮಾಡ್ಕೊಂಡು ಬಂದರೆ ಮನಿ ಹಾಕಬೇಕು, ಹಾಗೆ ಮಾರ್ಕ್ ಮಾಡ್ಕೊಂಡು ಬರಬೇಕು. ಇದೇ ಥರನೇ ಮಾಡ್ಕೊಂಡು ಬಂದರೆ ಕಂಪ್ಲೀಟಾಗಿ ಒಂದು ಸೈಡ್ 50,000 ಅಮೌಂಟ್ ಸೇವ್ ಆಗುತ್ತೆ, ಆ್ಯಂಡ್ ಇನ್ನೊಂದು ಸೈಡು 50,000 ಅಮೌಂಟ್ ಸೇವ್ ಆಗುತ್ತೆ. ಟೋಟಲ್ಲಾಗಿ ಈ ಬಾಕ್ಸಲ್ಲಿ ನಾವು 1,00,000 ರೂಪೀಸ್ ಅಮೌಂಟ್ನ ನಾವು ಸೇವ್ ಮಾಡ್ಬೋದು. ನೀವು ಯಾರೆಲ್ಲ ಮನಿ ಸೇವ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಈ ಒಂದು ಬಾಕ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲೋ ಒಂದು ಕಡೆ ಬೇರೆ ಕಡೆ ಸೇವ್ ಮಾಡ್ಬೋದು, ಬಟ್ ಇದರಲ್ಲಿ ಸೇವ್ ಮಾಡೋದ್ರಿಂದ ಏನು ಅಂದರೆ ಈ ಬಾಕ್ಸ್ ಹಾಳಾಗ್ಬಿಡುತ್ತೆ ಅಂತ ನಾವು ಹೊಡಿಯೋದಿಲ್ಲ ಒಂದು. ಆ್ಯಂಡ್ ನಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇದರಲ್ಲಿ ನಾವು ಎಷ್ಟು ಮನಿ ಸೇವ್ ಮಾಡ್ತಾ ಇದ್ದೀವಿ, ನಾವು ಎಷ್ಟು ಮನಿ ಸೇವ್ ಮಾಡಿದ್ದೀವಿ, ಇದುವರೆಗೂ ಸೇವ್ ಮಾಡಿದ್ದೀವಿ, ಇನ್ನು ಎಷ್ಟು ಬೇಕು, 50,000 ರೀಚ್ ಆಗೋದಕ್ಕೆ ಇನ್ನು ಎಷ್ಟು ಮನಿ ನಾವು ಸೇವ್ ಮಾಡಬೇಕು, ಹಾಗೆ 1,00,000 ರೂಪೀಸ್ ಅಮೌಂಟ್ ರೀಚ್ ಆಗೋದಕ್ಕೆ ಇನ್ನು ಎಷ್ಟು ಮನಿ ಸೇವ್ ಮಾಡಬೇಕು ಏನು ಅಂತೇಳಿ ನಾವು ಇದರಲ್ಲಿ ಕ್ಲಾರಿಫೈ ಆಗಿ ನೋಡ್ಕೊಳ್ಳೋದ್ರಿಂದ ನಮ್ಗೆ ಅದ್ರಿಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ಮನಿ ಸೇವ್ ಆಗ್ತಿದೆ ಅಂತೇಳಿ ನಮಗೆ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ವೆರಿ ಯೂಸ್ಫುಲ್ ಅನಿಸುತ್ತೆ. ಮನಿ ಸೇವ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿ ಹೇಳ್ಬೋದು. ಸೊ ನನಗೆ ಪರ್ಸ್ನಲಾಗಿ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ನೋಡೋಣ, ನಾನು ಸ್ಟಾರ್ಟ್ ಮಾಡಿದ್ದೀನಿ, ಯಾವಾಗ ಈ ಒಂದು ಬಾಕ್ಸ್ ಫಿಲ್ ಆಗುತ್ತೆ ಆ್ಯಂಡ್ ಇದನ್ನು ಸಕ್ಸಸ್ ಆಗಿ ಕಂಪ್ಲೀಟ್ 1,00,000 ರೂಪೀಸ್ ಸೇವ್ ಮಾಡ್ತೀನಿ ಅಂತ ಹೇಳಿ. ಒಂದಲ್ಲ ಒಂದು ದಿವಸ ಇದು ಸೇವ್ ಆಗುತ್ತೆ, ಮೀನ್ಸ್ ಅದು 6 ಮಂತ್ ಆಗುತ್ತೋ 1 ಇಯರ್ ಆಗುತ್ತೋ ಅಥವಾ 2 ಇಯರ್ ಆಗುತ್ತೋ ಗೊತ್ತಿಲ್ಲ. ಬಟ್ ಯಾವತ್ತೇ ಆಗಲಿ ಇದು ಕಂಪ್ಲೀಟಾಗಿ 1,00,000 ರೂಪೀಸ್ ಅಮೌಂಟ್ ಸೇವ್ ಆದಮೇಲೆ ಖಂಡಿತವಾಗ್ಲೂ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದ್ರ ಬಗ್ಗೆ.